ಸೊ ಆ ವಿಡಿಯೋದಲ್ಲಿರುವಂಥ ಹುಡುಗರು ಕೂಡ ಇಲ್ಲಿ ಬಂದಿದ್ದಾರೆ ಅನ್ನೋದು ಮ್ಯಾಚ್ ಆಗ್ತಾ ಇರುತ್ತೆ. ಸರ್ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಇದೆ, ನಿಮ್ಮ ಕೂಗು ಅರಣ್ಯ ರೋದನ ಅಂತ ನೀವು ಹೇಳ್ತಾ ಇದ್ರಿ, ನಿಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ಇವಾಗ ನಿಮ್ಮ ನಡೆ ಏನು? ನೋಡಿ, ನಾಗರಾಜ್ ಒಂದೇ ವಿಷಯ ಹೇಳ್ತಾ ಇದ್ದೀನಿ. ಈಗಾಗಲೇ ನಾಳೆ ಮಂಗಳವಾರ ಸದನದಲ್ಲಿ ಈ ವಿಷಯ ಕಂಪ್ಲೀಟ್ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ವಿಜೇಂದ್ರ ಅವರು ಇದನ್ನು ಗಂಭೀರವಾಗಿ ಸದನದಲ್ಲಿ ನಾಳೆ ಮಂಗಳವಾರ ಬೆಳಗ್ಗೆ ತಗೊಳ್ಳೋದಕ್ಕೆ ಅಂತೇಳಿ ನಿನ್ನೆ ನಾವು ತೀರ್ಮಾನ ಮಾಡಿಕೊಂಡಿರೋಂಥದ್ದು. ಸದನದಲ್ಲಿ ಇದನ್ನು ರೇಸ್ ಮಾಡೋದ್ರ ಮೂಲಕ CBI ಎಂಕ್ವೈರಿಗೆ ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಆಗ್ರಹ ಮಾಡಿ ಹೋರಾಟ ಮಾಡಬೇಕನ್ನುವಂಥದ್ದು ತೀರ್ಮಾನ ಆಯಿತು. ಅದಾಗೋದ್ರ ಬೆನ್ನಲ್ಲೇ ನಿನ್ನೆ ಸಾಯಂಕಾಲ ಮತ್ತು ಈ ಘಟನೆ ಆಗಿರುವಂಥದ್ದು. ನೋಡಿ, ಇವಾಗ ರಾಜ್ಯಪಾಲರಿಗೆ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀನಿ, ನಾನು ವೈಯಕ್ತಿಕವಾಗಿ ಲೆಟ್ರ್ ಕೊಟ್ಟಿದ್ದೀನಿ, ಪಕ್ಷದ ಕಡೆಯಿಂದ ಲೆಟ್ರ್ ಕೊಟ್ಟಿದ್ದಾರೆ, DGಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, CBIಗೆ ಇನ್ವೆಸ್ಟಿಗೇಷನ್ ಕೊಡ್ಲಿಕ್ಕೆ ಕೇಳ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಅವಧಿಯಲ್ಲಿ 7 ಪ್ರಕರಣಗಳನ್ನ ನಾನು CBIಗೆ ಕೊಟ್ಟಿದ್ದೀನಿ ಅಂತೇಳಿ ಇದೇ ತಟ್ಟಿ ಅವ್ರು ಹೇಳ್ತಾ ಇದ್ದಾರಲ್ಲ. ಇವತ್ತು ಅವ್ರಿಗೆ ಗೊತ್ತಾಗಿದೆ, ಅವ್ರ ಶಾಸಕನ ಒಂದು ಮಾತಿನ ಮೇಲೇ ಅವ್ರು ಪ್ರೈವೇಟ್ ಗನ್ಮ್ಯಾನ್ ಕೊಲೆ ಮಾಡಿದ್ದಾನೆ. ನೋಡಿ, ಇವತ್ತು ಒಬ್ಬ ರಾಜಶೇಖರ್ ಅನ್ನೋನು ಬೆನ್ ತೋರಿಸಿ ಓಡೋಗುವಂಥ ಸಂದರ್ಭದಲ್ಲಿ ಬೆನ್ ಹಿಂದೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಇವತ್ತು ಕೊಲೆ ಮಾಡಿದ್ದಾರೆ ಅಂತಂದರೆ ಅದು ಶಾಸಕ ಅಲ್ಲೇ 5 ಅಡಿ ಡಿಫ್ರೆನ್ಸಲ್ಲಿ MLA ಸಮಕ್ಷಮದಲ್ಲೇ ಕೊಲೆ ಆಗಿರುವಂಥ ವಿಷಯದಲ್ಲಿ ಅವ್ರದ್ದೇ ತಪ್ಪಂತೇಳಿ ಇವತ್ತು ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟಿದೆ. ಅವ್ರ ಗನ್ಮ್ಯಾನ್ಗಳಿಂದ ಕೊಲೆ ಮಾಡಿದ್ದಾರೆ ಅಂತಲೂ ಗೊತ್ತಾಗಿ ಅದಕ್ಕೆ ನಿಶಬ್ದವಾಗಿ ಇವತ್ತು ಏನೂ ಮಾತಾಡದೇ ಇರುವಂಥ ಒಂದು ಸ್ಥಿತಿಯಲ್ಲಿ ಮಾತೆತ್ತಿದ್ರೆ ಇದನ್ನು ರಾಜಕೀಯವಾಗಿ ನಾನು 7 ಪ್ರಕರಣಗಳನ್ನ ನಾನು CBI ಕೊಟ್ಟಿದ್ದೀನಿ. ಈ ಪ್ರಕರಣ ಅಂತಂದರೆ ನಿನಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಿಮ್ಮಲ್ಲಿ ಯಾವುದೇ ಒಂದು ಪ್ರಾಮಾಣಿಕತೆ ಇದ್ದರೆ ಸಿದ್ದರಾಮಯ್ಯನವರೇ, ಈ ಪ್ರಕರಣವನ್ನು ನೀವು CBI ತನಿಖೆಗೆ ನೀವು ಯಾಕೆ ಕೊಡಬಾರ್ದು? ಒಂದು, ಅಥವಾ ನೀವು ಇಷ್ಟೊತ್ತಿಗಾಗಲೇ ಅವನು ಸತೀಶ್ ರೆಡ್ಡಿ ಬಂಧನಾಗಿದೆ, ಅವನು ಸತೀಶ್ ರೆಡ್ಡಿ ವಿಡಿಯೋಗಳಲ್ಲಿ ನಾನೇ ನಿಮಗೆ ರಿಲೀಸ್ ಮಾಡಿದೆ. ನಾನು ಅವನಿಗೆ ಪೆಟ್ಟು ಬಿದ್ದಿದೆ, ಅವನಿಗೆ ಗಂಭೀರ ಇದಾಗಿದೆ ಅಂಥೇಳಿ ನಮ್ಮ ಈ ಪೊಲೀಸರೆಲ್ಲರೂ ಕೂಡ ಆಂಬುಲೆನ್ಸಲ್ಲಿ ಬೆಂಗಳೂರಿಗೆ ಕಳಿಸಿದ್ದಾರೆ ಅಂತಂದರೆ ಅವನು ಆರಾಮಾಗಿ ಆಸ್ಪತ್ರೆಯಿಂದ ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿ ವಿಕ್ಟ್ರಿ ಸಿಂಬಲ್ನ 3 ಬಾರಿ ತೋರಿಸಿದ್ದನ್ನೇ ಮೀಡಿಯಾದಲ್ಲೇ ನಾನು ರಿಲೀಸ್ ಮಾಡಿದ್ದೀನಿ. ಆಫ್ಟರ್ ಆಲ್ ಅವನು ಸತೀಶ್ ರೆಡ್ಡಿನೂ ಅರೆಸ್ಟ್ ಮಾಡಿಲ್ಲ ಇದುವರೆಗೆ. ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಇವರು ಅವ್ರದ್ದು ತಪ್ಪಾಗಿದೆ, ರಾಜಕೀಯವಾಗಿ ಅವರೊಬ್ಬ ಶಾಸಕರ ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಾನು ಮಾಧ್ಯಮಗಳ ಮೂಲಕ ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಒಬ್ಬ ಕ್ರಿಮಿನಲ್ನ ಇವತ್ತೇನು ಬಳ್ಳಾರಿಯಲ್ಲಿ ನೀವು ತಯಾರು ಮಾಡ್ತಾ ಇದ್ದೀರಿ, ಈ ಕ್ರಿಮಿನಲ್ ಬರೋ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇವನು ಬೆಂಕಿ ಹಚ್ಚಿ ಎಷ್ಟು ಮಂದಿನೂ ಕೊಲೆ ಮಾಡ್ತಾನೋ ಇಂಥ ಒಬ್ಬ ರಾಜಕಾರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು 30 ವರ್ಷ ರಾಜಕೀಯದಲ್ಲಿ ಈ ಬಳ್ಳಾರಿಯಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳ ಜೊತೆ ಹೋರಾಟ ಮಾಡಿದ್ದೀವಿ ವಿನಃ ರಾಜಕೀಯ ಹೋರಾಟಗಳಿಂದ ನಾವು ಜನರ ಮನಸ್ಸು ಗೆದ್ದು ನಾವು ರಾಜಕೀಯದಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಆಗಲಿ ಈ ರೀತಿ ಒಬ್ಬ ಕ್ರಿಮಿನಲ್ಲು ಅಂದರೆ ಬರುವಂಥ ಇನ್ನು 2 ವರ್ಷದಲ್ಲಿ ನಾನು ಶಾಸಕನಾಗೋದಿಲ್ಲ, ಜನಪ್ರೀತಿ ಹೋಗ್ತಾ ಇದೆ, ಬಳ್ಳಾರಿ ಜನರು ನನಗೆ ರಿವರ್ಸ್ ಆಗ್ತಾರೆ. ಹಾಗಾಗಿ ಬಳ್ಳಾರಿ ಜನರನ್ನು ಭಯಭ್ರಾಂತರನ್ನು ಮಾಡಬೇಕು ಅಂತೇಳಿ ವಾರ್ಡ್ಗಳಲ್ಲಿ ಕ್ರಿಮಿನಲ್ಸ್ನ ತಯಾರು ಮಾಡಿದ್ದಕ್ಕೆ ಇವತ್ತು ನೋಡ್ರಿ, ಒಂದು ಮನೆಗೆ ಬೆಂಕಿ ಹಚ್ಚಬೇಕು ಅಂದರೆ 100ಕ್ಕೆ 100 ಆ ಹುಡುಗರು ಎಲ್ಲರನ್ನೂ ಬಂಧನ ಆಗಿರೋಂಥವ್ರನ್ನ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕು. ಅವ್ರೇನಾದರೂ ಗಾಂಜಾ ತೊಗೊಂಡಿದ್ದಾರಾ ಅಥವಾ ಅವ್ರೇನಾದರೂ ಲಿಕ್ಕರ್ ತೊಗೊಂಡಿದ್ದಾರೆ. ಒಟ್ಟಿಗೆ ನೋಡಿ, ಓವರಾಲ್ ಆಗಿ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಅರೆಸ್ಟ್ ಮಾಡದೇ ಇರೋಂಥವ್ರು ಈ ಪ್ರಕರಣದಲ್ಲಿ 8 ಮಂದಿನ ಬಂಧನ ಮಾಡಿ ಪಾಪ ಅವರು SP ಅವರು ಕೆಳಗಡೆ ಅಧಿಕಾರಿಗಳು ಅವ್ರಿಗೇನು ಹೇಳಿಕೆ ಕೊಟ್ಟಿದ್ದಾರೋ ಅದನ್ನು ಕೊಡ್ತಾ ಇದ್ದಾರೆ. SP ಅವರು ಗಮನಿಸಬೇಕಾಗಿರೋದು, ಈ ಒಂದು ಪ್ರಾಪರ್ಟಿ 11 ವರ್ಷಗಳಿಂದ ಅಬೆಂಡೆಂಟ್ ಆಗಿ ಇಲ್ಲಿ ಯಾರೂ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ನಿಮ್ಮ ಹೇಳಿಕೆಯನ್ನು ನೀವು ದಯಮಾಡಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ SP ಮೇಡಮ್. ನಾವು ನಿರಂತರವಾಗಿ ಪೊಲೀಸ್ ಕಂಪ್ಲೇಂಟ್ಗಳನ್ನು ಕೊಟ್ಟಿರೋದು ಇಲ್ಲಿದೆ. 4 ತಿಂಗಳ ಹಿಂದೆಯೇ 3 ಬಂಧನ ಮಾಡಿರೋದು ಇಲ್ಲಿದೆ. ಇದೇ ASP ರವಿಕುಮಾರ್ ರೂರಲ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಫೋರ್ಸ್ ಮಾಡಿ ಅವ್ರನ್ನ ಬಂಧನ ಮಾಡಬಾರ್ದು ಅಂತ ಹೇಳಿದರು ಕೂಡ ನಾನು ಮತ್ತೆ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿದ್ದಿದೆ. APMC ಪೊಲೀಸ್ ಸ್ಟೇಷನ್ನಲ್ಲಿ ಈ ಅರೆಸ್ಟ್ ಮಾಡಿರೋ ಹುಡುಗರು ಮತ್ತು ಇನ್ನೆಲ್ಲ ಏನೇನು ಕಳ್ಳತನಗಳು ಮಾಡಿದ್ದಾರೆ ಅದೆಲ್ಲವುದು ಕೂಡ APMC ಪೊಲೀಸ್ ಸ್ಟೇಷನ್ಗಳಲ್ಲಿ ನಿಮಗೆ ಸುಮಾರು ಮಟೀರಿಯಲ್ನ ರಿಕವರಿ ಕೂಡ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಇದು ಕೇವಲ 4 ತಿಂಗಳ ಹಿಂದೆನೇ ಆಗಿರುವಂಥ ಘಟನೆ. ಭರತ್ ರೆಡ್ಡಿ, ರವಿಕುಮಾರ್ ಅವರು ಒತ್ತಡದಿಂದ ಬಂಧನ ಮಾಡಬಾರ್ದು ಅಂತಂದರೂ ಕೂಡ ಪೊಲೀಸರು ಅವತ್ತಿನ ಸತೀಶ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋದನ್ನು ಮೆಚ್ಕೋಬೇಕಾಗಿರುವಂಥ ಒಂದು ವಿಷಯ. ಹಾಗಾಗಿ ಈ ವಿಷಯದಲ್ಲಿ ಖಂಡಿತವಾಗ್ಲೂ ಕೂಡ ಅವರ ಕೈವಾಡ ಇದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇವರು ಏನೇ ಮಾತಾಡಿದ್ರು ಕೂಡ ಅಷ್ಟು ಫೈರಿಂಗ್ ಆಗಿ ಒಬ್ಬ ಕಾರ್ಯಕರ್ತನ ಗನ್ ಪಾಯಿಂಟಲ್ಲಿ ಬೆನ್ನಿಂದೇನೆ ಫೈರ್ ಮಾಡಿ ಸಾಯಿಸಿದ್ದು ಪ್ರಕರಣಕ್ಕೆ ಇವರು ಇದುವರೆಗೆ ಯಾರನ್ನ ಬಂಧನ ಮಾಡಿಲ್ಲ ಅಂತಂದರೆ ನಮ್ಮ ಮನೆ ಫೈರಿಂಗ್ ಬಗ್ಗೆ ಇವರು ಇನ್ನೇನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ತಾವು ಯೋಚನೆ ಮಾಡಿ.